ನಮಸ್ಸುವ ಎಲ್ಲ ಗುರುಗಳಿಗೆ ತಾಯಂದಿರಿಗೂ ಶರಣಾರ್ಥಿವೆ. ಶರಣಾರ್ಥಿಪ್ಪ. ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ನಿನ್ನೆ ವಿಚಾರದೊಳಗ ನಿಸ್ಪೃಹ ಲಕ್ಷಣ ಅನ್ನೋ ವಿಚಾರವನ್ನ ನೋಡಿದ್ದೀರಪ್ಪ. ಅದ್ರಾಗ ನಾವು ಹೊರಗ ರೋಗ ಬಂದ್ರ ರೋಗ ನಿವಾರಣೆ ಆಗ್ಬೇಕಂದ್ರ ಡಾಕ್ಟರ್ ಹೇಳಿರೋ ಹೆಂಗ್ ಪಥ್ಯೆಯನ್ನ ಅವ್ರು ಹೇಳಿರ್ತಕ್ಕಂತ ಆಹಾರ ಪದಾರ್ಥಗಳನ್ನ ಔಷಧಿ ಗುಳಿಗೆಯನ್ನ ತಗಂದ್ರ ಹೊರಗಿಂದ ರೋಗ ಹೆಂಗ್ ನಿವಾರಣೆ ಆಗ್ತದೋ ಹಂಗ ರಾಮಬಾಣವಾದ ಈ ಶಬ್ದ ರೂಪಿ ಔಷಧವನ್ನ ಪಥ್ಯಾಧಾರದಿಂದ ಸೇವನೆ ಮಾಡ್ಬೇಕು. ಅಂದ್ರ ಮಹಾತ್ಮರು ಬಲ್ಲಂತ ಗುರುಗಳು ಏನ್ ಹೇಳ್ತಾರ ಅದನ್ನ ನಾವು ಪಥ್ಯ ಮಾಡ್ಬೇಕು. ಇಲ್ಲಿ ರೋಗದ ಹೆಸರು ಹೇಳಿದ್ರ ರೋಗ ವಾಸಿ ಆಗೋದಿಲ್ಲ. ಅಲ್ಲಿ ಮತ್ತೆ ವೈದ್ಯರು ಡಾಕ್ಟರ್ ಹೇಳಿದ್ನಂಗ ಗುಳಿಗೆ ನುಂಗಿ ಏನ್ ಉಣ್ಬೇಡ ಅಂತ ಹೆಂಗ್ ಪಥ್ಯ ಮಾಡ್ತಾವೋ ಹಂಗ ಇಲ್ಲಿ ಗುರು ಹೇಳಿದಂಗ ಕೂಡ ಎಂತೆಂತ ನಿಷೇಧ ಕರ್ಮಗಳು ಇಂತಿಂತ ಕರ್ಮಗಳನ್ನು ಮಾಡ್ಬೇಕು, ಇಂತಿಂತ ಕರ್ಮಗಳನ್ನು ಮಾಡಬಾರ್ದು, ಇಂಥ ಕರ್ಮಗಳನ್ನ ಮಾಡಿದ್ರೆ ಬಂಧನ ಆಗ್ತದ, ಇಂಥ ಕರ್ಮವನ್ನು ಮಾಡಿದ್ರೆ ಮುಕ್ತಿ ಆಗ್ತದ, ಇಂಥ ಕರ್ಮದಿಂದ ಪುಣ್ಯ ಪ್ರಾಪ್ತಿ ಆಗ್ತದ ಅಂತ ಏನ್ ಮಹಾತ್ಮರು ಬಲ್ಲಂತ ಗುರುಗಳು ಹೇಳಿರ್ತಾರ ಅಂತದನ್ನ ನಾವು ಪಥ್ಯ ಆಧಾರದಿಂದ ಸ್ವೀಕರಿಸಬೇಕು. ಅಂತ ಬಲ್ಲಂತ ಅನುಭವಿಗಳ ನುಡಿಗಳನ್ನ ಕೇಳಿದಾಗ ನಮಗೆ ಈ ಭವರೋಗ ಅನ್ನೋದು ನಿವಾರಣೆ ಆಗ್ತದೆ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗೆ ನೋಡಿದ್ದೀರಪ್ಪ. ಇಲ್ಲಿ ಸಾರಾಂಶ ಮುಖ್ಯವಾಗಿ ನಡತೆ ಕೆಡಬಾರದು. ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತದ, ನೀನ್ ಮಾತಾಡೋದೊಂದು ಮಾತು ಕಡಿಮೆ ಆಗ್ಲಿ, ನಡತೆಯೊಳಗ ಇರುವಿಕೆಯೊಳಗ ಕಡಿಮೆ ಆಗಬಾರದು, ಅದಕ್ಕೆ ಧಕ್ಕೆ ಬರಬಾರದು. ಎರಡನೆಯವರು ಕೊಟ್ಟರು ಸಹ ಹಣ ತಕ್ಕೊಳ್ಳಬಾರದು. ಬೇರೆಯವರು ಏನಾರ ನಮಗೆ ಅವ್ರ ಕೊಡವಲ್ರಿ ಅಕ್ಕ, ಅದು ಹೆಂಗಾದ್ರೂ ಕೂಡ ಋಣನ ಆಗ್ತದ. ಆ ರೀತಿಯಾಗಿ ಬೇರೆಯವ್ರ ಹಣವನ್ನ ಸ್ವೀಕರಿಸುವಂತ ಹಣ ವಸ್ತುಗಳಾಗ್ಲಿ ಯಾವ್ದರಾಗ್ಲಿ ಕೊಟ್ಟು ಪರಧನ, ಇದಕ್ ಮಹಾತ್ಮರೊಂದ್ ಏನ್ ಹೇಳ್ತಾರ, ಪರಧನ ಪರಸ್ತ್ರೀ ಪರದ್ರವ್ಯ ಎರಗದಿಪ್ಪುದೇ ಬಾಳು ಅಂತ ಹೇಳ್ತಾರ. ಅಂದ್ರ ಈ ರೀತಿ ಹೊರಗಿನವನ ಯಾವನು ಕೂಡ ಯಾವ ಮಾರ್ಗದೊಳಗ ಬಂದ್ರು ಕೂಡ ಹೆಂಗೆ ಬಂದ್ರು ಕೂಡ ಅವನ ಸ್ವೀಕರಿಸಬಾರದು. ಇವನು ಇವೆರಡು ವಿಷಯಗಳಲ್ಲಿ ತನ್ನ ಮೇಲೆ ಹೀನ ಶಬ್ದ ಬರಲಾರದಂತೆ ನೋಡಿಕೊಳ್ಳಬೇಕು. ಯಾವ ಎರಡು ವಿಷಯಗಳಂದ್ರ ಇನ್ನೊಬ್ಬರದಕ್ಕ ಆಸೆ ಬರುತ್ತಾನ, ಕನಕ ಕಾಮಿಯರು ಅಂದ್ರ ಹೊರಗಿನ ವಸ್ತುಗಳನ್ನ ವ್ಯಕ್ತಿಗಳನ್ನ ನಾವು ಆಸೆ ಪಡಬಾರದು, ಅವುಗಳಿಗೆ ದಾಸರಾಗಬಾರದು. ಇವೆರಡು ನಮಗಿರ್ಬೇಕು. ಸರ್ವಜ್ಞಪ್ಪರ ಒಂದು ವಚನದೊಳಗೆ ಹೇಳ್ತಾರ, ಕೈ ಬಾಯಿ ಕಚ್ಚೆ ತನ್ನಿಚ್ಛೆಯೊಳಿದ್ದೊಡೆ ಆತನೇ ಅಚ್ಚುತನಪ್ಪ ಆತನಪ್ಪ ಅಂತ. ಅಂದ್ರ ಪರಮಾತ್ಮ ಸ್ವರೂಪ ನಾವ್ ಎಲ್ಲೇ ಇದ್ರು ಕೂಡ ಕೈ ಬಾಯಿ ಕಚ್ಚೆ ಅಂದ್ರ ಬಾಯಿಯೊಳಗ ಶ್ರೇಷ್ಠವಾದ ನುಡಿಗಳನ್ನೇ ನುಡಿಬೇಕು. ಇನ್ನೊಬ್ರು ಮನಸ್ಸಿಗೆ ಘಾಸವಾಗುವಂತ, ಇನ್ನೊಬ್ರು ಮನನೋವಾಗುವಂತ, ಇನ್ನೊಬ್ರಿಗೆ ಇದಾಗುವಂತ ಮಾತಾಡಗಳನ್ನ ಆಡಬಾರ್ದು. ಮತ್ತೆ ಕಚ್ಚೆ ಅಂದ್ರ ನಾವು ಹೊರಗಿನವ್ರನ್ನ ಎಲ್ಲರನ್ನೂ ಕೂಡ ಬಸವಣ್ಣವ್ರ ಹೇಳ್ತಾರ, ಪರಸ್ತ್ರೀಯರನ್ನ ಅಕ್ಕ ತಂಗಿಯರಂತೆ ಕಾಣೋದು ಅಂತ. ಅಂದ್ರ ಎಲ್ಲವರನ್ನು ತನ್ನ ತಾಯಿಯ ಸ್ವರೂಪದೊಳಗೆ ಜಗನ್ಮಾತೆಯ ಸ್ವರೂಪದೊಳಗೆ ನೋಡೋದು. ಮತ್ತ ಪರದ್ರವ್ಯ ಅಂದ್ರ ಇನ್ನೊಬ್ಬರ ವಸ್ತುಗಳಿಗೆ ಆಸೆ ಮಾಡಬಾರ್ದು. ಇಷ್ಟಿದ್ರೆ ಸಾಕು, ಅದು ಉತ್ತಮ ಸನ್ನಡತೆ ಆಗ್ತದ, ಇದು ಉತ್ತಮ ದಾರಿಗೆ ಸಾಕಾರ ಆಗ್ತದೆ. ಇಂಥದ್ರ ಮೇಲೆ ಈ ರೀತಿ ನಮಗೆ ಅಪವಾದ ಬರದಂಗ ನೋಡ್ಕೋಬೇಕು. ನಾವೊಂದು ಸಮಾಜದಾಗ ಒಂದು ಆದರ್ಶ ವ್ಯಕ್ತಿ, ಒಬ್ಬ ಶರಣ, ಒಬ್ಬ ಭಕ್ತ ನಾವಾಗಿದ್ದೇವ ಅಂದ್ರ ಇಂಥ ಅಪವಾದಗಳು ನಮಗ್ ಬರಬಾರದು. ಅದ್ರಾಗ ನಾವಂತ ಅಪವಾದ ಎಸಗಬಾರದು. ಅದು ಏನೋ ಬೇರೆ ಏನಾರ ನಮಗ್ ತಿಳಿಲಾರ್ದ ಯಾರ ಏನಾರ ಮಾತಾಡ್ಕೊಳ್ದಾಕ, ಆದ್ರ ನಾವ್ ಮಾತ್ರ ಇಂಥವಕ್ಕೆ ಬಲಿಯಾಗಬಾರದು. ಇವು ಅತ್ಯಂತ ಹೀನ ಗುಣಗಳಾಗ್ತವ. ಇಂಥವಕ್ಕ ನಮಗೆ ಲೋಪ ಬರದಂಗ, ಧಕ್ಕೆ ಬರದಂಗ ಆತ ಇರ್ಬೇಕಾಗ್ತದ. ನೋಡಿ 8:12 ನಿಸ್ಪೃಹನ ಭಿಕ್ಷೆ ಬೇಡುವುದಕ್ಕೂ ನಾಚಬಾರದು, ಆದರೆ ಬಹಳ ಭಿಕ್ಷೆಯನ್ನು ತಕ್ಕೊಳ್ಳಬಾರದು. ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಭಿಕ್ಷೆ ಬೇಡಕ್ಕ ನಾಚಬಾರದು. ಯಾಕಂದ್ರ ಅವನು ಬೇಡತನಂದ್ರ ಅವನು ಬೇಡೋದು ಏನಂತ ಹೇಳ್ತಾರ ಮಹಾತ್ಮರು, ಕೇವಲ ಆ ಸಮಯದ ಆ ಒಂದು ತುತ್ತಿನ ಅನ್ನ. ಈಗ ರಾತ್ರಿ ಸಮಯ ಆಗತ್ತಂದ್ರ ರಾತ್ರಿನ ಒಂದ್ ತುತ್ತಿಗೆ ಅನ್ನ ಅಷ್ಟ ಅವನ್ ಬೇಡೋದೈತಿ.
ಇನ್ನು ಗಂಟು ಕಟ್ಟೋದು ಅದು ಅಲ್ಲ, ಅದು ಜ್ಞಾನಿ ಲಕ್ಷಣ ಅಲ್ಲ, ಅನುಭವಿಗಳ ಲಕ್ಷಣ ಅಲ್ಲ. ಇಲ್ಲಿ ಏನ್ ಬೇಡ್ಬೇಕಾಗಿತ್ತು ಅಂದ್ರೆ ಕೇವಲ ಇದಕ್ಕೊಂದು ತುತ್ತು ಅನ್ನ. ಅಕ್ಕಮಹಾದೇವಿ ಅವರು ಹೇಳ್ತಾರ, ಈ ಜೀವ ಬದುಕಂದ್ರ ಗಾಳಿ ಬೇಕು. ಗಾಳಿ ಬೇಕಂದ್ರ ಗಾಳಿನೇನ್ ಯಾರು ಕೊಡೋದ್ ಬೇಕಾಗಿಲ್ಲ, ಭಗವಂತನ ಕೊಡ್ತಾನ. ನೀರ್ ಬೇಕು, ಯಾರ ಕೇಳಿದ್ರು ಕೊಡ್ಲಿ, ಇಲ್ಲಾಂದ್ರೆ ಕೆರೆ ಬಾವಿಗಳು ಎಲ್ಲಾರ ಇದ್ದತ್ತಾಗ ಏನೋ ಕುಡಿದು ಕಾಲ ಕಳಿಬಹುದು. ಅದು ಸ್ವಲ್ಪ ಕಷ್ಟಪಟ್ರೆ ಸಿಗ್ತೈತಿ. ಇನ್ನು ಅದಕ್ಕಿಂತ ಒಂದ್ ಚೂರು ಕಷ್ಟ ಅಂದ್ರೆ ಒಂದ್ ತುತ್ತು ಪ್ರಸಾದ, ದಿನಕ್ಕೆ ಒಂದೆರಡು ಹೊತ್ತು ಪ್ರಸಾದ. ಅದನ್ನ ಅಭಿಮಾನ ಬಿಟ್ಟು ನಿರಾಭಿಮಾನದಿಂದ ಅವ್ರು ಇಂತಿಷ್ಟು ಮನೆಗಳಂತ ಇರ್ತಾವ ಮಹಾತ್ಮರು, 2 ಮನೆ 3 ಮನೆ ಇಲ್ಲ 5 ಮನೆ ಅಂತಾರ. ಅವ್ 2 ಮನೆ 3 ಮನೆ ಬೇಡತಾರ, ಅಲ್ಲಿ ಕೊಟ್ರ ಸರಿ, ಕೊಡ್ಲಿಲ್ಲ ಅಂದ್ರ ಇವತ್ ನಮ್ ಪಾಲ್ಗಿಲ್ಲ ಅಂತೇಳಿ ಅವ್ರು ಇರ್ತಾರ. ಆದ್ರಿಂದ ಜ್ಞಾನಿಯಾಗಿರ್ತಕ್ಕಂಥವ್ರು ಅನ್ನವನ್ನ ಭಿಕ್ಷೆಯನ್ನು ಬೇಡಕ್ ಕೂಡ ನಾಚಬಾರದು. ಯಾಕೆ ಇದಕ್ಕೆ ಹಚ್ತಾರಂದ್ರ ಅಹಂಕಾರ ಮುರಿಲಿ ಅಂತ. ಯಾಕೆ ಇಲ್ಲಿ ಕೆಲವ್ರಿಗೆ ಜ್ಞಾನದಿಂದನ ಅಹಂಕಾರ ಬಂದಿರ್ತದ. ನಾನಿಂತ ಜ್ಞಾನಿ, ನಾನಿಂತ ಪಂಡಿತ, ಅವನು ನಾನಿವನು ಅಂತತಿ. ಇಲ್ಲಿ ಯಾರಾದ್ರೂ ಮಹಾತ್ಮರು ಬೇಡ್ತಾರಂದ್ರ ಅವ್ರು ಆ ದಿನದ 2 ರೊಟ್ಟಿ, ಒಂದ್ ಹೊತ್ತಿನ 2 ರೊಟ್ಟಿ ಯಾರ ಅಷ್ಟು ಮಾತ್ರ ಬೇಡ್ತಾರ, ಆತ ಮಹಾಂತನು, ಜ್ಞಾನಿಯು. ಮತ್ ಅದಕ್ಕಿಂತ ಹೆಚ್ಚಿಗೆ ಕೊಡ್ತಾನಂದ್ರ ಸ್ವೀಕರಿಸಬಾರದು. ಆತ ಹೆಚ್ಚಿಗೆ ಕೊಡ್ತಾನಂದ್ರ ತಗೋಬಾರದು. ಯಾಕಂದ್ರ ಎಲ್ಲದಕ್ಕ ಭಗವಂತದನ. ಆ ಆಯ್ದಕ್ಕಿ ಲಕ್ಕಮ್ಮ ತನ್ನ ಮಾರಾಯನ ತನ್ನ ಗಂಡಿಗೆ ಅದನ್ನ ಹೇಳ್ತಾಳ. ಆತ ಒಂದ್ ದಿವಸ ಬಸವಣ್ಣವ್ರ ಮನೆಗೆ ಅಕ್ಕಿ ಆಡ್ಸ್ಕೊಂಬರಕರ 2 ದಿನದ ತಂದಿರ್ತಾನ. ಅದಕ್ಕ ಆತ ನೇಂತು ಒಪ್ಪೋದಿಲ್ಲ. ನೀನ್ ಯಾಕೆ 2 ದಿನದ ತಂದೆಪ್ಪ? 1 ದಿನದ ತರಕಾಯ್ತು. ನಮ್ ಶರಣರಿಗೆ ಏನ್ ಬೇಕಾಗಿತ್ತು? 1 ದಿನದ ಬೇಕಾಗಿತ್ತು. ನೀನ್ 2 ದಿನದ ತಂದಿದೆಯಲ್ಲ, ಈ ಸಕ್ಕಿ ಆಸೆ ನಮಗೇಕೆ? ಇಷ್ಟಕ್ಕೆ ಆಸೆ ನಮಗೇಕೆ? ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ. ಆಸೆ ಅನ್ನೋದು ಅರಸರಿಗಿರ್ಬೇಕಾಗತ್ತೆ, ಇವನ ಶಿವಭಕ್ತರಿಗಲ್ಲ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ರೋಷ ಅನ್ನೋದು ಯಮದೂತರಿಗಿರ್ತತೆ. ಯಾರ್ದ ಆಯಸ್ಸು ಮುಗಿತತೋ ಅವ್ರು ಅಂತವ್ರನ್ನ, ಅವನ್ ಬಾಲಕನಾಗಿರ್ಲಿ, ಯೌವನದೊಳಗಿರ್ಲಿ, ಅವನ ಮದುವೆ ಆಗಿರ್ಲಿ, ಆಗದಂಗಿರ್ಲಿ, ಅವನ್ ಪಂಡಿತ ಆಗಿರ್ಲಿ, ಯಾರನ್ನ ಕೇಳಲ್ಲ. ಅದ ಹಂಗಾಗ್ತದ. ಅದಕ್ಕೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಅಜಾತ ಅಂದ್ರ ಎಲ್ಲವನ್ನ ಜಯಿಸಿರ್ತಕ್ಕಂಥ, ಪ್ರಪಂಚದ ಸರ್ವ ವಿಷಯ ವಾಸನೆಗಳನ್ನ ಎಲ್ಲವನ್ನ ತ್ಯಜಿಸಿ ತಾನು ಅಖಂಡ ಜ್ಞಾನ ಸ್ವರೂಪವಾಗಿರ್ತಕ್ಕಂಥವ್ರಿಗೆ, ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥವ್ರಿಗೆ ನಮಗೆ ಯಾಕಪ್ಪ ಇದು ಬೇಡ, ಅಮರೇಶ್ವರ ಲಿಂಗ ಒಪ್ಪೋದಿಲ್ಲ ಇದಕ್ಕ. ಅಮರೇಶ್ವರ ಲಿಂಗ ಸತ್ತಂದಿಗಲ್ಲದೆ ಶರಣರಿಗೆ ಬಡತನ ಉಂಟೆ ಹೇಳ ಎನ್ನಾಳ್ದನೆ ಅಂತ ಹೇಳ್ತಾರ. ಅಂದ್ರ ಹೆಚ್ಚಿಗೆ ಆಸೆ ಬೇಕಾಗಿಲ್ಲ, ನಮ್ ಹೆಚ್ಚಿನ ಭಿಕ್ಷಟನೆ ಬೇಕಾಗಿಲ್ಲ. ಕೇವಲ ಆ ದಿನದ ಒಂದ್ ಹೊತ್ತಿನ ಪ್ರಸಾದಕ್ಕಾಗುವಷ್ಟಾದ್ರ ಸಾಕು. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ. ರೋಷವೆಂಬುದು ಅಜಾತರಿಗಲ್ಲದೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಈ ಸಕ್ಕಿ ಆಸೆ ಯಮಗೇಕೆ? ಅಮರೇಶ್ವರ ಲಿಂಗ ಒಪ್ಪೋದಿಲ್ಲ. ಅಮರೇಶ್ವರ ಲಿಂಗ ಸತ್ತಂದಿಗಲ್ಲದೆ ಶರಣರಿಗೆ ಬಡತನ ಉಂಟೆ ಹೇಳ ಎನ್ನಾಳ್ದೇನೆ ಅಂತ. ಶರಣರಾಗಿರ್ತಕ್ಕಂಥವ್ರಿಗೆ ಸರ್ವವನ್ನು ಆ ಪರಬ್ರಹ್ಮ ಸ್ವರೂಪಕ್ಕರ್ಪಿಸಿ ಆ ಪರಮಾತ್ಮ ಸ್ವರೂಪವೇ ಸಾಗರವಾಗಿರ್ತಕ್ಕಂಥವ್ರಿಗೆ ಇಲ್ಲಾದ್ರೂ ಬಡತನ ಬರಕ್ಕೆ ಎಲ್ಲಿ ಸಾಧ್ಯ ಐತಿ? ಅದೆಂದೆಂದಿಗೂ ಸಾಧ್ಯವಿಲ್ಲ. ಇಲ್ಲಿ ಕೂಡ ಅದನ್ನ ಹೇಳ್ತಾರ, ನೀನ್ ಭಿಕ್ಷೆ ಬೇಡ್ತಿ ಅಂದ್ರ ಆ ದಿನದ ಆ ಸಮಯದ 2 ಹೊತ್ತಿನ ತುತ್ತ, 1 ಹೊತ್ತಿನ ಊಟನ ಅಷ್ಟೇ ಬೇಡ್ಬೇಕಾವಿನ ಅದಕ್ಕಿಂತ ಹೆಚ್ಚಿನ ಬೇಡ್ತಾನಂದ್ರ ಅದು ಜ್ಞಾನಿಯ ಲಕ್ಷಣ ಅಲ್ಲ. ಮತ್ತೇನೆಂದರೆ ಜನರು ಕೇಳಿದರೂ ತಾನು ಯಾರೆಂಬುದನ್ನ ಅವರಿಗೆ ತಿಳಿಯಕೊಡಬಾರದು. ನೀನ್ ಯಾರು ಅಂತ ಯಾರಾದ್ರೂ ಜನ ಕೇಳಿದ್ರ, ಹಿಂಗ್ ನಾವ್ ಅಂತ ಪೀಠ ನಮ್ದು ಅದು ಇದು ಅಂತ ಹೊರಗೆ ಲೋಕದೊಳಗ ಗುರುತಿನಕ್ ಹೋಗೋದ ಅರ್ಥವಿಲ್ಲ. ತಾನು ತಿಳಿಸ್ತಾನೆ ಅನ್ನೋದಾದ್ರೆ ಜ್ಞಾನದಿಂದ ಏನಾದ್ರು ತಿಳಿಸು. ಆದ್ರೆ ಹಿಂಗ್ ಹೊರಗಿನೊಳಗ್ ನಾನು ಇಂತನು ಅಂತ ಇಂಥದನ್ನ ತಿಳಿಯಕೊಡಬಾರದು. ವಲಸು ಹರಿವೆ ಬಿಡಬಾರದು. ಪಕ್ವನ್ನಗಳನ್ನು ಉಣ್ಣಬಾರದು. ಆ ಜ್ಞಾನಿಯಾಗಿರ್ತಕ್ಕಂಥವನು ಕೊಳಕ್ ಬಟ್ಟೆ ಹಾಕ್ಯಬಾರದು ಅಂತ. ಸ್ವಲ್ಪ ಶುಭ್ರವಾದ ಬಿಳಿ ಬಟ್ಟೆನೆ ಶ್ರೇಷ್ಠ ಅಂತ ಹೇಳ್ತಾರ. ಮತ್ ಆದ್ರೂ ಕೆಲವ್ರು ಸಾಧುಗಳು ಕಾವಿ ಬಟ್ಟೆ ಹಾಕಿರ್ತಾರ, ಹಾಕ್ಲಿ. ಆದ್ರೂ ಕೂಡ ಆತ ಶುಭ್ರವಾಗಿ ಸ್ವಚ್ಛವಾಗಿ ಇರ್ತಕ್ಕಂಥದ್ದು. ಪಕ್ವನ್ನಗಳನ್ನ ಉಣ್ಣಬಾರದು ಅಂತ ಅಂದ್ರ ಪಕ್ವನ್ನಗಳನ್ನ ಬಯಸಿ ಹೋಗಬಾರದು.
ತನ್ನ ಪಾಲಿಗೆ ಏನು ಬಂದಿರ್ತದ ಅದೇ. ನೀನು ಬಯಸಿ ಭೋಗಿಸುವುದಾದರೆ ಅಂಗಭೋಗ ಅಂದ್ರ ನನಗೆ ಅದೇ ಬೇಕು ಇದ ಬೇಕಂತ ನೀನ್ ಬಯಸಿಕೊಂಡು ಊಟ ಮಾಡ್ತೀಯ ಅಂದ್ರ ಅದು ಶರೀರ ಅಭಿಮಾನದ ಮಾತು, ಜ್ಞಾನದ ಮಾತಲ್ಲ ಅದು. ಜ್ಞಾನದ ಮಾತು ಏನ್ ಹೇಳ್ತತಿ, ನಿನ್ಗೆ ಯಾವ್ದು ನಿನ್ನ ಪಾಲಿಗೆ ಪ್ರಸಾದ ಬರ್ತದ, ಯಾವ್ದೋ ಒಂದು ಪ್ರಸಾದ ಈ ಅನ್ನಮಯ ಶರೀರಕ್ಕ ಇದಕ್ಕೆ ಏನಾದ್ರೂ ಒಂದು ಹಾಕ್ಬೇಕಾಗ್ತದ. ಅದ್ರಾಗ ಅದೇ ಬೇಕು ಇದೇ ಬೇಕು ಅನ್ನೋದಿಲ್ಲ. ನೀನ್ ಅದೇ ಬೇಕು ಇದೇ ಬೇಕು ಅನ್ನೋದು ಜ್ಞಾನಿಯ ಲಕ್ಷಣ ಅದಲ್ಲ. ಯಾವ್ದು ತಾನು ಭಿಕ್ಷಾಟನೆಗೆ ಹೋದಾಗ ಮನೆಯವ್ರು ಯಾವ ಭಿಕ್ಷೆಯನ್ನು ನೀಡ್ತಾರೋ ಅದನ್ನ ಸ್ವೀಕರಣ ಮಾಡ್ಬೇಕು ವಿನ ಅದರಿಂದ ಆ ರೀತಿಯಾಗಿ ಸ್ವೀಕರಿಸ್ಬೇಕು. ಯಾವುದಕ್ಕೂ ದುರಾಗ್ರಹ ಹಿಡಿಯದೆ ಪ್ರಸಂಗಾನುಗುಣವಾಗಿ ವರ್ತಿಸಬೇಕು. ಯಾವುದಕ್ಕೂ ದುರಾಗ್ರಹ ಅಂದ್ರೆ ನನಗೆ ಅದ ಬೇಕು, ನನಗಿದ ಬೇಕು, ನನಗೆ ಪಲ್ಲಂಗನ ಬೇಕು, ನನಗೆ ವಾಸಿನಕ್ಕಿಂತ ತಡಿನ ಬೇಕು, ಮಂಚನ ಬೇಕು ಅಂತ ಏನು ಬಯಸಬಾರ್ದು. ಆ ಸಾಧು ಆಗಿರ್ತಕ್ಕಂಥವ್ನು ಭೂಮಂಡಲವೇ ಹಾಸಿಗೆ ಆಗಿರ್ಬೇಕು, ಆಕಾಶನೇ ಒದಿಕೆ ಆಗಿರ್ಬೇಕು. ತನ್ನ ಪಾಲಿಗೆ ಏನು ಬರ್ತದ ಅದು, ಯಾವ್ದು ಸಿಗ್ತದ ಅದು ಸುಖದ್ದಾಗಿದ್ದು ಆಗಿರ್ಬೋದು ಅಥವಾ ಏನೋ ಇಲ್ಲದೆ ಆಗಿರ್ಬೋದು. ತನ್ನ ಪಾಲಿಗೆ ಬಂದದ್ದನ್ನ ಗ್ರಹಣ ಮಾಡುವಂತಿರ್ಬೇಕು ವಿನ ದುರಗ್ರಹ ಅಂದ್ರೆ ಇನ್ನೊಂದು ಬಯಸಿಯೊಂದು ದುರಾಸ್ತಿಯೊಳಗ ಕುಂದಿರುವುದು ಜ್ಞಾನಿಯ ಲಕ್ಷಣವಲ್ಲ. ಒಟ್ಟಿಗೆ ನಿಸ್ಪೃಹನು ಮನಸ್ಸು ಯಾವುದೇ ವಿಷಯ ಭೋಗದ ಕಡೆಗೆ ಹರಿಯುತ್ತಿರಬಾರದು. ಜ್ಞಾನಿಯಾಗಿದನಂದ್ರ ಅವನ ಮನಸ್ಸು ಹಣದ ಕಡೆಗಾಗಲಿ ಅಥವಾ ಅಧಿಕಾರದ ಕಡೆಗಾಗಲಿ ಅಥವಾ ಇನ್ನೊಂದು ನಾನು ನಂದನ್ನ ಯಾವುದೇ ಆಲೋಚನೆಗಳ ಕಡೆಗೆ ಮನಸ್ಸು ಹೋಗಬಾರದು. ಆತನ ಮನಸ್ಸು ಎಲ್ಲಿ ಹೋಗ್ಬೇಕಂದ್ರೆ ಎತ್ತ ತಿರುಗಿದ್ರ ಪರಮಾತ್ಮನ ಕಡೆಗೆ ಹೋಗ್ಬೇಕು, ಜ್ಞಾನದ ಕಡೆಗೆ ಹೋಗ್ಬೇಕು. ಹಂಗಾದ್ರೆ ಆತ ಜ್ಞಾನಿ ಅಂತ ಅನ್ಸಿನಕ್ ಸಾಧ್ಯ ಆಗ್ತದ. ಹಾಗೂ ದೇಹಕ್ಕೆ ಕಷ್ಟವಾದರೆ ವಿಷಾದವೆನ್ನಿಸಿಕೊಳ್ಳಬಾರದು. ನನಗೇನಾದ್ರೂ ಒಂದು ರೋಗ ಬಂತು ಅಥವಾ ಬಂಧನ ಬಂತಂದ್ರ ಅಯ್ಯಯ್ಯೋ ಅಪ್ಪಪ್ಪ ಅಂತ ಅದನ್ನೇ ಮುಂದ್ ಮಾಡ್ಕೊಂಡು ಕುಂದ್ರೋದು ಜ್ಞಾನದ ಲಕ್ಷಣವಲ್ಲ. ಯಾಕಂದ್ರ ಅದು ಶರೀರ ಏನ್ ಅನುಭವಿಸದ ಇದ್ದೋ ಅದ್ರ ಕರ್ಮಾನುಸಾರವಾಗಿ ಅದಕ್ಕೆ ಬಂದಿರ್ತಾವ. ಅದಕ್ಕೆ ಏನ್ ಬಂದದ ಅದು ಅನುಭವಿಸ್ಲಿ ಅಂತೇಳಿ ಆ ಶರೀರಕ್ಕೆ ಸಾಕ್ಷಿ ಸ್ವರೂಪನಾಗಿ ಅರು ಸ್ವರೂಪನಾಗಿ ತಾನಿರಬೇಕು. ಅಷ್ಟೇ ಅಲ್ಲದೆ ಮುಂದೆ ತನ್ನ ಬಾಳಿನ ಆಶೆ ಸಹ ಹಿಡಿಯತಕ್ಕದ್ದಲ್ಲ. ಯಾಕಂದ್ರ ಜ್ಞಾನಿ ಆಗಿದನಂದ್ರ ಅವನು ಪ್ರಪಂಚದ ಬಾಳೋದಲ್ಲ, ಅವನು ಪ್ರಪಂಚವನ್ನ ತೊರೆದು ಪಾರಮಾರ್ಥ ವಿಚಾರವನ್ನು ತಿಳಿದು ಪರಮಾತ್ಮನಾಗಕ್ಕೆ ಆಗ್ತಿರ್ತಕ್ಕಂಥವನು. ಅವನು ಆ ಪರಮಾತ್ಮನಾಗಬೇಕಾಗಿರುವಂತವನು ಈ ರೀತಿ ಮತ್ ನನ್ ಬಾಳು ನನ್ ಬದುಕು ನಂದು ಅದು ಇದು ಅಂತ ಬಂಧನದೊಳಗ್ ಬಿತ್ತಂದ್ರ ಅದು ಜ್ಞಾನದ ಲಕ್ಷಣ ಅಲ್ಲ. ಅದಿರಲಿ, ಅವನು ವೈರಾಗ್ಯ ಒಳಿಯಗೊಡಬಾರದು. ಅಂದ್ರ ಆತ ಯಾವಾಗ್ಲೂ ವೈರಾಗ್ಯದಿಂದನೇ ಇರ್ಬೇಕು. ನನಗೆ ಅದು ಬೇಕು ಇದು ಬೇಕು ಅಂತ ವಿಷಯ ವಾಸನೆಗಳೊಳಗ ಬಂಧನದೊಳಗ ಬೀಳೋದು ಅದು ಅಜ್ಞಾನದ ಲಕ್ಷಣ, ಜ್ಞಾನಿ ಲಕ್ಷಣ ಅಲ್ಲ. ಯಾವಾಗ್ಲೂ ಕೂಡ ತನಗೆ ನಿತ್ಯವಾಗಿ ಏನ್ ಬೇಕು, ಅನ್ನ ನೀರು ಅರಿವಿ. ಒಬ್ಬ ಜ್ಞಾನಿ ಅದನ, ಒಬ್ಬ ಸಾಧನ, ನನ್ಗೆ ಏನ್ ಬೇಕಾಗ್ತದ, ಅನ್ನ ನೀರು ಅರಿವೆ, ಮಲ್ಗಕ್ಕೊಂದು ಜಾಗ, ಇಷ್ಟಾದ್ರ ಸಾಕು. ಇದಕ್ಕಿಂತ ಮಿನ್ನ ಮೇಲೆ ಏನು ಬೇಕಾಗಿರೋದಿಲ್ಲ. ಅಕ್ಕಮಹಾದೇವರು ಅದನ್ನ ಹೇಳ್ತಾರ, ಹಸಿವಿಗೆ ಭಿಕ್ಷಾನ್ನಗಳುಂಟು, ತೃಷೆಗೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಆಳು ದೇಗುಲ ಉಂಟು ಅಂತ ಹೇಳ್ತಾರ. ಅಂದ್ರ ನಿನಗೆ ಹಸುವಾಗೈತಂದ್ರೆ 2 ಮನೆ ಭಿಕ್ಷಾಟನೆ ಮಾಡು, ಬಾಯಾರಿಕೆ ಆಗೇತಂದ್ರ ಇಲ್ಲಾರ ಕೆರೆ ಬಾವಿಗಳು ನೀರ್ ಕುಡಿ, ನೀನು ಮಲಗ್ಬೇಕಂದ್ರ ಯಾವ್ದಾದ್ರು ಆಳು ದೇಗುಲಗಳು ಅದಾವು, ಇಷ್ಟಾದ್ರ ಸಾಕ್ ನನಗೆ ಅಂತ ಹೇಳ್ತಾರ ಅಕ್ಕಮಹಾದೇವ್ರಿ. ಅಂದ್ರ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವ್ರು ಕೂಡ ಅಷ್ಟರೊಳಗ ಆತ ಇರ್ಬೇಕಾಗ್ತದ. ಅದಕ್ಕಿಂತ ಹೆಚ್ಚಿನ ವಿಷಯ ವಾಸನದೊಳಗ ಮುಳುಗಿದನಂದ್ರ ಅದು ಜ್ಞಾನದ ಲಕ್ಷಣವಲ್ಲ. ಆದ್ದರಿಂದ ಮನಸ್ಸು ಯಾವಾಗಲೂ ಆ ಪಾರಮಾರ್ಥದ ಕಡೆಗೆ ಇರಬೇಕು. ಧೈರ್ಯ ಚಲಿಸಗೊಡಬಾರದು. ಅಂದ್ರ ಧೈರ್ಯವನ್ನ ಕಳ್ಕೋಬಾರದು. ಎಂತ ಸಮಯದ ಬಂದ್ರ ಗುರುನಾಥದನ, ಆ ಗುರುವನ್ನ ನಂಬಿದವಂದ್ರ ಆತನ ಕಾಪಾಡ್ತಾನ. ಸರ್ವವನ್ನ ಆತನಿಗೆ ಅರ್ಪಿಸಿದ್ಮೇಲೆ ಮತ್ ನಮ್ಗೇನು ಇಲ್ಲ. ಏರನ್ನು ಒಪ್ಪಿಸಿದವನಿಗೆ ಸುಂಕದ ಭಯಬೇಕೆ ಅನ್ನಂಗ ಎಲ್ಲವನ್ನು ಆ ಪರಿಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸಿ ಆ ಪರಮಾತ್ಮ ಸ್ವರೂಪ ತಾನಾದ್ಮೇಲೆ
ಮತ್ತಿನ್ ಯಾವ ಭಯ ಐತಿ? ಹೊರಗೇನಾರ ನೀನು ಹೊರಗಿನ ಗುಣಾದಿಗಳನ್ನ ತುಂಬ್ಕೊಂಡಿ ಅಂದ್ರ ಭಯ ಆಕತಿ. ಆದ್ರ ಆತ್ಮಜ್ಞಾನಕ್ಕ ಯಾವುದೇ ಭಯ ಇಲ್ಲ, ನೀನ್ ಧೈರ್ಯವಾಗಿರ್ಬೇಕು ಅಂತ ಹೇಳ್ತಾರ. ಅದಕ್ ಭಯಕ್ಕೊಂದು ನುಡಿ ಏನ್ ಹೇಳ್ತಾರಂದ್ರ, ಭಾರಿ ಬಲಶಾಲಿಗಳಿಗೆ ಶತ್ರುವಿನ ಭಯ, ಭಾರಿ ಸಿರಿವಂತನಿಗೆ ಬಡವನಾದನೆಂಬ ಭಯ, ನೇಮಸ್ಥನಿಗೆ ನೇಮ ಕೆಟ್ಟಿತೆಂಬ ಭಯ, ಶೀಲವಂತರಿಗೆ ಶೀಲ ಕೆಟ್ಟಿತೆಂಬ ಭಯ. ಇಂತಿ ಭಯದೊಳಗೆ ಇರ್ತಾರ. ಆತ್ಮಜ್ಞಾನ ಒಂದೇ ನಿರ್ಭಯ. ಇಲ್ಲಿ ನಿರ್ಭಯವಾಗಿರ್ತಕ್ಕಂಥದ್ದು ಯಾವ್ದೈತಿ ಅಂದ್ರ ಅದಿರುವುದು ಆತ್ಮಜ್ಞಾನ ಒಂದೇ. ಆದ್ರಿಂದ ಧೈರ್ಯವಾಗಿರ್ತಕ್ಕಂಥದ್ದು, ಆ ಧೈರ್ಯ ಅನ್ನೋದು ಆ ಪರಬ್ರಹ್ಮ ಪಾರಮಾರ್ಥ ವಿಚಾರಕ್ ಮಾತ್ರ ಐತವಿನ ಹೊರಗಿನವೆಲ್ಲವೂ ಭಯದಿಂದ ಕೂಡಿದವು. ಹಾಗೂ ಜ್ಞಾನವನ್ನು ಮಲಿನವಾಗಗೊಡಬಾರದು. ಜ್ಞಾನವನ್ನ ಮಲಿನವಾಗಗೊಡಬಾರದು ಅಂದ್ರೆ ಏನಂದ್ರ, ಜ್ಞಾನ ಅಂದ್ರೆ ಯಾವುದು? ತನ್ನ ಸ್ವರೂಪ, ತನ್ನ ಸ್ವರೂಪವನ್ನ ತಿಳಿಯುವುದೇ ಜ್ಞಾನ. ತಾನು ಪರಬ್ರಹ್ಮ ಸ್ವರೂಪನಂತ ತಿಳಿಯೋದೇ ಜ್ಞಾನ. ತಾನು ಪರಬ್ರಹ್ಮ ಸ್ವರೂಪ ಅಂತ ತಿಳಿದು ಆ ಜ್ಞಾನದೊಳಗೆ ಅಜ್ಞಾನವನ್ನು ಬೆರೆಸ್ಕೊಂತ ಅದು ಹಂಗ ಇದು ಹಿಂಗಂತ ಯಾವುದೇ ಗೊಂದಲವನ್ನು ಮಾಡ್ಕೋಬಾರದು. ಯಾಕಂದ್ರೆ ಜ್ಞಾನ ಇರೋದು ನಿರ್ಮಲ ನಿಶ್ಚಳ, ನಿರ್ಮಲ ನಿಶ್ಚಲ ನಿರಂಜನವಾಗಿರ್ತಕ್ಕಂಥದ್ದು ಜ್ಞಾನ. ಅದು ಯಾವುದೇ ಮಲಿನ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ರಂಜನೆಗಳನ್ನ ಅಂಟಿಸ್ಕೊಳ್ಳದೆ ಇರ್ತಕ್ಕಂಥದ್ದು, ಯಾವುದೇ ಗುಣಾದಿಗಳಿಗೆ ಒಳಪಡದೆ ಇರ್ತಕ್ಕಂಥದ್ದು ಜ್ಞಾನ. ಅಂತ ಜ್ಞಾನದೊಳಗ ನಾವ್ ಏನಾದ್ರೂ ಅದ್ರಕ್ಕ ಮಿಕ್ಸ್ ಮಾಡ್ಕೊಂತೀವಿ, ಬೆರಕ್ ಮಾಡ್ಕೊಂತೀವಿ ಅಂದ್ರ ಅಲ್ಲಿ ಜ್ಞಾನಕ್ಕೆ ಧಕ್ಕೆ ಆಗ್ತದ. ಅಂದ್ರ ತಾನು ಜ್ಞಾನಿ ಅಂತ ಅನ್ಸಿದ್ರು ಕೂಡ ಅದು ಮಲಿನ ಆಗ್ತದ. ಆದ್ರಿಂದ ಜ್ಞಾನ ಅಂದ್ರ ಯಾವಾಗಲೂ ಯಾವ್ದನ್ನ ಅಂಟಿಸ್ಕೊಳ್ದಂತ, ಆಕಾಶಕ್ಕೆ ಯಾವ್ದು ಅಂಟಲ್ಲ ಅಂದ್ರ ತಾನ ಪರಿಪೂರ್ಣ ಸ್ವರೂಪ ಆಗಿದಾನಂದ್ರ ಆತನು ಕೂಡ ಅದೇ ರೀತಿ ಯಾವುದನ್ನ ಅಂಟಿಸಿಕೊಳ್ಳದಂತಿರುವುದೇ ಜ್ಞಾನ. ಆದ್ರಿಂದ ಅದು ಯಾವುದ್ರ ಮಲಿನಕ್ಕೂ ಯಾವುದೇ ಇದಕ್ಕೂ ಬೀಳಬಾರದು. ಇದಲ್ಲದೆ ಲೀನ ಭಾವದ ಕೀರ್ತನೆ ಬಿಡಬಾರದು, ಅಂತರಂಗದಲ್ಲಿ ಧ್ಯಾನ ಮುರಿಯಬಾರದು. ಇಲ್ಲಿ ಕೀರ್ತನೆ ಅಂದ್ರ ಯಾವಾಗಲೂ ಈ ಪಾರಮಾರ್ಥದ ವಿಚಾರಗಳನ್ನೇ ನುಡಿತಿರ್ಬೇಕು, ಈ ಪಾರಮಾರ್ಥದ ವಿಚಾರಗಳನ್ನೇ ಕೇಳ್ತಿರ್ಬೇಕು. ಇವನ್ನ ಕೇಳೋದು ಹೇಳೋದು ಬಿಡಬಾರದು. ಅಂತರಂಗದೊಳಗ ಧ್ಯಾನ ಮುರಿಯಬಾರದು. ಇಲ್ಲಿ ಧ್ಯಾನ ಅಂದ್ರ ಹೊರಗ್ ನಾನ್ ಬೇರೆ ಅದನಿ, ಪರಮಾತ್ಮ ಬೇರೆ ಅದನ, ನಾನು ಧ್ಯಾನ ಮಾಡ ಪರಮಾತ್ಮನ ಕೂಡ್ತಾನೆ ಅಂತಲ್ಲ. ಆ ಸ್ವರೂಪವೇ ತಾನಂತ ಉಳಿಯುವುದೇ ಧ್ಯಾನ. ಈಗ ನಾವೆಲ್ಲರೂ ಏಕಾಗ್ರ ಚಿತ್ತದಿಂದ ಎಲ್ಲರೂ ಆ ಪರಬ್ರಹ್ಮ ಪಾರಮಾರ್ಥದ ವಿಚಾರದೊಳಗ ನಾವು ಇದೀವಂದ್ರ ಅದೇ ಧ್ಯಾನ, ಅದೇ ಯೋಗ, ಅದೇ ತಪಸ್ಸು. ಅದನ್ನ ಮತ್ ನಾವು ಬೇರೆ ಬೇರೆ ಮಾಡೋದಾಗ್ಲಿ ಅಥವಾ ಅದನ್ನ ಬಿಡೋದಾಗ್ಲಿ, ಬಿಡು ಇವತ್ ಸತ್ಸಂಗ ಕೇಳಿದ್ದೆ ನಾಳೇನ್ ಕೇಳೋದ್ ಬೇಡ, ನಾಳೆ ಕೇಳಿದ್ರ ಆತ್ ಬಿಡು ಇವತ್ ಬೇಡ ಅನ್ನೋದ್ ಬೇಡ. ದಿನಾ ಬಾಯಾರಿಕೆ ಆದ್ರ ದಿನ ನೀರ ಹೆಂಗ್ ಕುಡಿತಾವೋ, ದಿನ ಹಸುವಾದ್ರ ದಿನ ಅದೇ ಅನ್ನವನ್ನ ಹೆಂಗ್ ಊಟ ಮಾಡತಾವೋ ಹಂಗ ದಿನ ಈ ಪಾರಮಾರ್ಥ ವಿಚಾರಗಳನ್ನೇ ಕೇಳ್ಬೇಕಾಗ್ತದ. ಇಲ್ಲಿ ಯಾವುದೇ ಧ್ಯಾನ ಮಾಡ್ತೇವೆ ಅಂದ್ರೆ ಹೊರಗ ಬ್ಯಾರಿಟ್ ಮಾಡೋದಲ್ಲ. ನಾನ್ ಬೇರೆ ಅದನಿ, ಧ್ಯಾನ್ ಬೇರೆ ಐತಿ, ಗುರುನಾಥ್ ಬೇರೆ ಅದನ, ನಾನ್ ಬೇರೆ ಅದನಿ ಅನ್ನೋದು ಬೇರೆ ಅಲ್ಲ. ಎಲ್ಲದು ಏಕತ್ವದಿಂದ ಆ ಜ್ಞಾನದ ವಿಚಾರದೊಳಗ ಉಳಿಯುವುದೇ ಐತಿ. ಆದ್ರಿಂದ ಈ ವಿಚಾರವನ್ನ ಸತ್ಸಂಗವನ್ನ ಕೇಳದ ಯಾವ ಕಾರಣಕ್ಕೆ ಹೇಳೋದಾಗ್ಲಿ ಕೇಳೋದಾಗ್ಲಿ ನಿಲ್ಲಿಸಬಾರದು. ನಾವೇನೀಗ ಹೇಳಿದ್ವಲ್ಲ, ಬಾಯಾರಿಕೆ ಆದ್ರ ದಿನ ಬಾಯಾರಿಕೆ ನೀಗದಕ್ಕ ನೀರ ಹೆಂಗ ಕುಡಿತಾವೋ ಹಂಗ ಹಸುವಾದ್ರ ದಿನ ಅದೇ ಅನ್ನನ ಹೆಂಗ್ ಉಣ್ತಾವೋ, ಯಾವಾಗ ನೀರ್ ಕುಡ್ದಾಗ ಬಾಯಾರಿಕೆ ನೀಗ್ತದೋ, ಹಸುವಾದಾಗ ಅನ್ನ ಊಟ ಮಾಡಿದಾಗ ಹೆಂಗ ಹಸು ನೀಗ್ತದೋ ಹಂಗ ಯಾವಾಗ್ಲೂ ನಾವು ಈ ಪಾರಮಾರ್ಥ ವಿಚಾರಗಳನ್ನೇ ಶರಣರ ಬಲ್ಲಂತ ನುಡಿಗಳನ್ನೇ ಕೇಳ್ತಾ ಕೇಳ್ತಾ ಇದ್ರ ನಮ್ಮ ದುಃಖ, ನಾವು ಭವಬಂಧನ ನಿವಾರಣೆ ಆಗ್ತದ. ಆದ್ರಿಂದ ಜ್ಞಾನಿಯಾಗಿರ್ತಕ್ಕಂಥವನು ಯಾವಾಗ್ಲೂ ಈ ಸತ್ಸಂಗದ ವಿಚಾರಗಳನ್ನ ಹೇಳುವುದು ಕೇಳುವುದು ಬಿಡಬಾರದು.
ಮತ್ತು ಸುಗುಣ ಮೂರ್ತಿಯ ಸೂಕ್ಷ್ಮ ಪ್ರೇಮದಳೆಯನ್ನು ಅರಿಯಗೊಡಬಾರದು. ಇಲ್ಲಿ ಸುಗುಣಮೂರ್ತಿ ಸಗುಣಮೂರ್ತಿ ಅಂದ್ರ ಪರಮಾತ್ಮನಾಗಿರ್ತಕ್ಕಂಥವನು ನಿರ್ಗುಣ ಸ್ವರೂಪ, ನಿರಾಕಾರ ಸ್ವರೂಪ. ಅಂತವನ್ ಯಾರು ಅಂತ ನಾವು ವಿಚಾರ ಮಾಡಿದ್ರೆ ನಮ್ಮ ಆತ್ಮನ ಐತಿ. ರೂಪನಾಮ ಇಲ್ಲದಕ್ಕೆ ಭಗವಂತ ಅಂತಾರ. ಮತ್ತೆ ರೂಪನಾಮ ಇಲ್ದವ್ರು ಯಾರಪ್ಪ ಅಂದ್ರ ಆ ಆತ್ಮ ಸ್ವರೂಪ ಐತಿ. ನಾವು ಏನಾರ ಹೇಳ್ತೇವೆ ಅಂದ್ರ ಅವು ರೂಪನಾಮದಿಂದ ಕೂಡಿರ್ತಕ್ಕಂಥವು. ಶಿವ ಅಂತವೋ, ಪಾರ್ವತಿ ಅಂತವೋ, ಕೃಷ್ಣ ಅಂತವೋ, ಇನ್ನೊಂದಂತವೋ, ಇವೆಲ್ಲವೂ ರೂಪನಾಮಗಳಿಂದ ಕೂಡಿರ್ತಕ್ಕಂಥವು. ಮತ್ತೆ ರೂಪನಾಮ ರಹಿತವಾದ ಭಗವಂತನನ್ನ ಭಜಿಸ್ಬೇಕು ಅಂದ್ರ ಯಾತರಿಂದಲಿ ಮಾಡಲಿ ಆತ್ಮನ ಪೂಜೆ ಅಂತ ಹೇಳ್ತಾರ. ಅದ್ ಹೆಂಗಂದ್ರ ಯಾವಾಗ್ಲಿ ಸತ್ಸಂಗದ ವಿಚಾರದೊಳಗೆ ಇರ್ಬೇಕು. ಮತ್ ನೀನ್ ಸೂಕ್ಷ್ಮವಾಗಿ ಏನಾರ ಆ ಸಗುಣ ಪೂಜೆ ಮಾಡಕ್ ಹೊಂಟೆ, ಹಿಂಗ್ ಅಂದ್ರ ಮತ್ತ ನಿನ್ ದೇವ್ರಿಗಿಂತ ಬೇರೆ ಅದೇ. ನೋಡಕ್ ನಮ್ದು ಹೊರಗಿನ ಭಕ್ತಿ ಕಾರ್ಯ ಬಹಳ ಕಾಣ್ಬೋದು, ಆದ್ರ ಭಗವಂತನನ್ನ ನಾನ್ ಬೇರೆ ಭಗವಂತನ್ ಬೇರೆ ಅಂತ ಎರಡಿಟ್ಟು ನೋಡ್ತೀಯಲ್ಲ, ಅಂತದ್ದು ಸೂಕ್ಷ್ಮವಾಗಿರ್ತತಿ. ನಾವು ಕೂಡ ಅಷ್ಟೇ ಸೂಕ್ಷ್ಮವಾಗಿದ್ದು ಎಂದೆಂದಿಗೂ ಭಗವಂತ ನನಗಿಂತ ಭಿನ್ನವಿಲ್ಲ ಅನ್ನೋ ಭಾವ ನಮ್ಮೊಳಗ್ ಗಟ್ಟಿ ಆಗ್ಬೇಕು. ಭಗವಂತ ಅಂದ್ರ ಆ ತೆಲ್ಲೆಲ್ಲಿ ಬೇರೆ ಇಲ್ಲೇ ಇಲ್ಲ, ಆ ಹೊರ ಸ್ವರೂಪನೇ ತಾನು ಅನ್ನೋದು ನಮ್ಮೊಳಗ್ ಗಟ್ಟಿ ಇರ್ಬೇಕು. ಆದ್ರ ಸೂಕ್ಷ್ಮವಾಗಿ ಹೊರಗ್ ಬೇರೆ ಅದನ್ ಭಗವಂತ ಅನ್ನೋದು ಕೂಡ ನಮ್ಮೊಳಗ್ ಬರಬಾರದು. ನಿಸ್ಪೃಹನು ಒಳಗೆ ಚಿಂತೆ ಹಿಡಿಯಬಾರದು, ಎಡರುಗಳಿಂದ ದುಃಖ ಮಾನಿಸಬಾರದು. ಅವನು ಜ್ಞಾನಿ ಅದಾನಂದ್ರ ಒಳಗೆ ಚಿಂತೆ ಮಾಡಬಾರದು. ಯಾಕೆ ಚಿಂತೆ ಮಾಡಕ್ ಏನೈತಿ? ಚಿಂತೆ ಇವೆಲ್ಲವು ಎದುರಾಗದಾವ ಅಂದ್ರ ದೇಹಾತ್ಮ ಬುದ್ಧಿ ಒಳಗದಾವ. ಜೀವ ಜಗತ್ತು, ನಾನು ಅವನದನಿ, ನಾನು ಇವನದನಿ, ನನಗೆ ಅದ ಆಗ್ಬೇಕಾಗಿತ್ತು, ಹಣ ಬೇಕಾಗಿತ್ತು, ಅಧಿಕಾರ ಬೇಕಾಗಿತ್ತು, ಬಹಳ ಚೆನ್ನಾಗ್ ಆಗ್ಬೇಕಾಗಿತ್ತು ಅಂತ ಇದ್ರೊಳಗೆ ಚಿಂತೆ ಅದಾವ. ನೀನ್ ಜ್ಞಾನಿಯಾಗಿರ್ತಕ್ಕಂಥವ್ ನೀನ್ ಏನಾದ್ರೂ ಅಂತರಂಗದೊಳಗ ಇದ್ರದ್ದು ಚಿಂತಿ, ಲೋಕದ ವಾಸನೆಗಳು ಚಿಂತೆ ಮಾಡ್ಕೊಂತ, ಲೋಕದ ಸುದ್ದಿ ನೀನ್ ಚಿಂತೆ ಮಾಡ್ಕೊಂತ ಕುಂತಿದಿ ಅಂದ್ರ ನೀನ್ ಜ್ಞಾನಿ ಅಲ್ಲ. ಜ್ಞಾನಿಯಾಗಿರ್ತಕ್ಕಂಥವ್ನು ಹೊರಗಿನ ಎಲ್ಲ ಜಗತ್ತುಗಳ ಚಿಂತೆಯನ್ನು ಬಿಟ್ಟು ಕೇವಲ ಪಾರಮಾರ್ಥದ ಚಿಂತನೆಯನ್ನ ಮಾಡ್ಬೇಕಾಗ್ತದ. ಚಿಂತನೆ ಅಂದ್ರೆ ವಿಚಾರ. ಆ ವಿಚಾರನ ಮಾಡ್ಬೇಕ ವಿನ ಹೊರಗೆ ನಾವು ಕ್ಯಾವ್ಕರ ಜೋತ್ ಬಿದ್ದು ಚಿಂತೆ ಮಾಡಬಾರದು. ಮತ್ತು ಏನು ಮಾಡಿಯೂ ಪ್ರಸಂಗದಲ್ಲಿ ಧೈರ್ಯ ಬಿಡತಕ್ಕದ್ದಲ್ಲ. ನೀನ್ ಏನಾರ ಮಾಡ್ಕೊಂತ ಹಂಗ್ ಮಾಡಿ ಹಿಂಗ್ ಮಾಡಿ ಈ ಸತ್ಸಂಗಕ್ಕೆದ್ರಿ ಇದನ್ನ ಬಿಡೋದಲ್ಲ. ಇದು ಏನಾರ ಆಗ್ಲಿ, ಇದು ಕಾಯ ಕರ್ರನೆ ಕಂದಿದೊಡೇನು, ಮಿರ್ರನೆ ಮೆಂಚಿದೊಡೇನು, ನಾಯಿ ತಿಂದರೇನು, ನೀರ ಕುಡಿದರೇನು, ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿತವಾದ ಕಾಯ ಏನಾದೊಡೇನು ಅಂತ ಹೇಳ್ತಾಳ ಅಕ್ಕಮಾದೇವಿ. ಹಂಗ ಈ ಶರೀರಕ್ಕೆ ಏನಾರ ರೋಗ ಬಂದ್ ಕರ್ರನ ಕಂದಿದ್ರ ಏನು, ಮಿರ್ರನ ಮಿಂಚಿದರ ಏನು, ನೀರರ ಕುಡಿದ್ರೇನು, ನಾಯಿ ತಿಂದ್ರೇನು, ಏನಾದೊಡೇನು ಅಂದ್ರ ಈ ಶರೀರವನ್ನ ಪರಮಾರ್ಥ ಅಂದ್ರ ಪರಮಾತ್ಮನಿಗೆ ಗುರುವಿಗೆ ಅರ್ಪಿಸಿದ ಮೇಲೆ ಈ ಶರೀರ ಏನಾದ್ರೂ ಆಗ್ಲಿ ಇದ್ರದ್ದು ನೆಚ್ಚಿಕೊಂಡು ಈ ಸತ್ಸಂಗದಿಂದ ಹಿಂದುಳಿಯುವುದಲ್ಲ. ಜನರು ಅಪಮಾನ ಪಡಿಸಿದರೂ ಬೇಜಾರಾಗಬಾರದು, ತೊಂದರೆ ಕೊಟ್ಟರು ದುಃಖಿಯಾಗಬಾರದು. ಅವ್ರ ಜನ ಅಪಮಾನ ಮಾಡ್ತಾರಂದ್ರ ಅವ್ರಿಗೆ ತಿಳಿದಿಲ್ಲ ನಿನ್ನ ಸ್ವರೂಪ, ನಿನ್ನ ಜ್ಞಾನ, ನಿನ್ನ ಇರುವಿಕೆ ಅವ್ರಿಗೆ ತಿಳಿದಿಲ್ಲ. ತಿಳಿಲಾರದಕ್ ಅವ್ರಂಗ್ ಮಾಡ್ತಾರ. ತಿಳಿದ್ರ ಅವ್ರ್ಯಾಕ್ ಹಂಗ್ ಮಾಡ್ತಿದ್ರಂತ ಜ್ಞಾನಿಯಾದಂತ ಒಳಗ ತಿಳಿಬೇಕು. ನಮಗ್ ಅವ್ರ ಅಪಮಾನ ಮಾಡಿದ್ರು, ಇವ್ರು ಬೇಜಾರ್ ಮಾಡಿದ್ರು ಅಂದ್ರ ಅವೆಲ್ಲವೂ ಈ ಜ್ಞಾನದೊಳಗೆ ಹೇಳ್ತಾರ ಮಹಾತ್ಮರು. ಯಾರು ಮಹಾತ್ಮರನ್ನ ಬೈಯೋದು, ನಿನ್ಸೋದು, ಅವಮಾನ ಮಾಡ್ತಾರೋ ಅವ್ರ ಪಾಪದ ಗಂಟು ತಗಂತಾರ ಅಂತ. ಮಹಾತ್ಮರನ್ನ ನಿನ್ಸೋದು, ಬೈಯೋದು, ಅಪಮಾನ ಮಾಡ್ತಾರಂದ್ರ ಆ ಮಹಾತ್ಮರೊಳಗೆ ಏನಾದ್ರು ಪಾಪ ಇತ್ತಂದ್ರ ಆ ಪಾಪ ತಗಂತಾರ. ಮತ್ತೆ ಅವ್ರನ್ನ ವಂಚೋದು, ಪೂಜಿಸೋದು, ಅವ್ರಿಗೆ ಸತ್ಕಾರವನ್ನು ಮಾಡ್ತಾರ, ಗೌರವಿಸೋದು ಅನ್ನೋದು ಮಾಡ್ತಾರಂದ್ರ ಅವ್ರ ಪುಣ್ಯ ತಗಂತಾರ. ಆ ಜ್ಞಾನಿಯಾಗಿರ್ತಕ್ಕಂಥವ್ನು ನಾನು ಪಾಪ ಪುಣ್ಯದಿಂದ ಹತ್ತತ್ತ ಇರ್ತಕ್ಕಂಥವ್ನು, ನನಗ್ ಪಾಪನೂ ಇಲ್ಲ ಪುಣ್ಯನಿಲ್ಲ ಅಂತ ತಿಳಿದು ಯಾರೇ ಅಪಮಾನ ಮಾಡಿದ್ರು, ಅವಮಾನ ಮಾಡಿದ್ರು, ತೊಂದರೆ ಕೊಟ್ರು ಕೂಡ ದುಃಖಿಯಾಗಬಾರದು. ಮತ್ತು ಈ ಅಳಿಸಿದರು ಅದನ್ನ ಹಚ್ಚಿಕೊಂಡು ನಡೆಯಬಾರದು. ಯಾರ ಏನಾರ ಅಂದಾರಂದ್ರ ಅದನ್ನ ಮನಸ್ಸಿಗೆ ಹಚ್ಚಿನಕ್ ಹೋಗ್ಬಾರದು. ಯಾಕಂದ್ರ ಅವೆಲ್ಲವೂ ಕೂಡ ಹೊರಗದವ್.
ಅಜ್ಞಾನದಿಂದ ಕೂಡಿರ್ತಕ್ಕಂಥವು. ಆ ಅಜ್ಞಾನದ ಕಾರ್ಯದಲ್ಲಿ ನಡೆದತಿ ಅಂತ ತಿಳಿದು ತಾನು ಅರು ಸ್ವರೂಪನಿದ್ದೇನೆ, ತಾನು ಬಯಲು ಸ್ವರೂಪ ಇದ್ದೇನೆ ಅಂತ ತಿಳಿದು ಅವನ್ನ ಅಂಟಿಸ್ಕೊಳ್ದಂಗ ಇರುವುದು. ಅನ್ಯರ ನಾಚಿಕೆ ಪಡಿಸಲಿಕ್ಕೆ ಯತ್ನಿಸಿದರು. ಸರಿ. ವಿರಕ್ತ ಪುರುಷನು ಜನಲಜ್ಜೆ ಹಿಡಿಯತಕ್ಕದ್ದಲ್ಲ. ಅವನು ವಿರಕ್ತನಾಗಿರ್ತಕ್ಕಂಥವನು ಅಂದ್ರ ರತಿ ವಿರತಿ ಅಂತ ಅಂದ್ರೆ ಯಾವ್ದ ಮೇಲೂ ಪ್ರೀತಿ ಇಲ್ದಂಗೆ ಕೇವಲ ಪಾರಮಾರ್ಥ ವಿಚಾರದೊಳಗ ಆತ್ಮದೊಳಗ ಪ್ರೀತಿ ಉಳ್ಳವನು ಹೊರಗಿನ ಯಾವುದೇ ವಿಷಯ ವಾಸನೆಗಳಿಗೆ ಬಲಿಯಾಗಿ ತನ್ನತನವನ್ನ ಬಿಡತಕ್ಕದ್ದಲ್ಲ. ನಾನು ಯಾವಾಗ್ಲೂ ಸ್ಥಿತಪ್ರಜ್ಞನಾಗಿರ್ಬೇಕು ಅಂತ ಹೇಳ್ತದ ಭಗವದ್ಗೀತೆಯಲ್ಲಿ. ಅದನ್ನ ಹೇಳ್ತದ ಜ್ಞಾನಿ ಅಂದ್ರ ಅರ್ಥಿ ಅರ್ಥಾತ್ ಜಿಜ್ಞಾಸು ಜ್ಞಾನಿ ಅಂತ. ಜ್ಞಾನಿಯಾಗಿ ಇರ್ಬೇಕು, ಸ್ಥಿತಪ್ರಜ್ಞನೇ ಆಗಿರ್ಬೇಕು. ಯಾವುದೇ ಸನ್ನಿವೇಶ ಬರ್ಲಿ, ಜನರು ವಂದಿಸಲಿ, ನಿಂದಿಸಲಿ, ಅಪಮಾನ ಮಾಡ್ಲಿ, ಏನಾರ ಮಾಡ್ಲಿ, ಮತ್ತ ತಾನು ಅವ್ರ ಏನ ಮಾಡಿದ್ರಂತ ತಾನು ತನ್ನತನವನ್ನ ಕಳ್ಕೊನದಲ್ಲ. ತಾನು ಆ ಸ್ವರೂಪದೊಳಗ ತಾನು ಉಳಿಬೇಕಾಗ್ತದ. ಅನ್ಯರು ನಾಚಿಕೆ ಪಡಲಿಕ್ಕೆ ಯತ್ನಿಸಿದರೆ ನಾಚಬಾರದು. ಇಲ್ಲಿ ನಾಚದೇನೈತಿ? ಮಾನಾಭಿಮಾನವನ್ನು ಮೀರಿದ ಬಳಿಕ ಇನ್ ಯಾವ್ದೈತಿ? ಈ ದೇಹ ಐತಿ, ಮನಸ್ಸೈತಿ, ಬುದ್ಧಿ ಐತಿ ಅಂದ್ರೆ ನಾನು, ನಂದು, ನಾಚಿ, ಮಾನ, ಮರ್ಯಾದೆ ಅವು ಇವೆಲ್ಲ ಈ ಲೋಕದೊಳಗ ದೇಹದ ವಾಸನೆ ಒಳಗ ಎಲ್ಲವನ್ನ ಮೀರಿದಂತ ಆ ಸ್ವರೂಪವಾಗಿರ್ತಕ್ಕಂಥ ಆ ಬಯಲು ಸ್ವರೂಪ ಆಗಿರ್ತಕ್ಕಂಥವನಿಗೆ ಅದು ಯಾವುದ್ರು ಕೂಡ ಅಂಟೋದಿಲ್ಲ. ಆತನು ಕೂಡ ಅಂಟಿಸಿಕೊಳ್ಳಬಾರದು. ಅಥವಾ ಹುಬ್ಬಿಸಿದರೂ ಹುಬ್ಬಬಾರದು. ಏನೇ ಆಗಲಿ ಅವನ ಶುದ್ಧ ಮಾರ್ಗ ಬಿಡಬಾರದು. ಆದರೆ ತಾನಾಗಿ ದುಷ್ಟರನ್ನ ಕೆಣಕಲಿಕ್ಕೆ ಹೋಗಬಾರದು. ಏನಾರ ಆಗ್ಲಿ ಲೋಕದೊಳಗೆ ಯಾರು ಉಬ್ಬಿಸಿ ನೀನ್ ಭಾರಿ ದೊಡ್ಡನಪ್ಪ, ನೀನ್ ಹಂಗಪ್ಪ ಹಿಂಗಪ್ಪ ಅಂತ ಹೊಗಳಿದ್ರ ಉಬ್ಬಬಾರದು. ಬಸವಣ್ಣವ್ರು ಅದನ್ನ ಹೇಳ್ತಾರ, ಹೊಗಳಿ ಹೊಗಳಿಯನ್ನ ವನ್ನ ಶೂಲಕ್ಕೇರಿಸದಿರಯ್ಯ ಅಂತ. ನೀವು ನನ್ನ ಹೊಗಳಿದಂದ್ರ ಒನ್ನಿನ ಶೂಲಕ್ಕೇರಿಸಿದಿರಯ್ಯ ಅಂದ್ರ ಬಂಗಾರದ ಶೂಲದೊಳಗ್ ನನ್ನ ಕೊಂದಂಗಕತ್ ನೀವು ಹೊಗಳಿದ್ರಂದ್ರ ನನ್ನ ಹೊಗಳಬೇಡ್ರಪ್ಪ ಅಂತ ಹೇಳ್ತಾರ. ಇಲ್ಲಿ ಕೂಡ ಯಾರ ಹೊಗಳ್ತಾರ ಅಂದ್ರ ಹೊಗಳ್ಕಳ್ಳಿ ಯಾಕ, ಅವ್ರ ಮನಕ್ ಹೆಂಗ ತಿಳಿದತ್ತ ಅವ್ರ ಹಂಗ ಮಾಡ್ಕೊಳ್ಳಿ. ನಾವು ಆ ಮನಸ್ಸು ಅದ್ರೊಳಗೆ ಹೋಗಿ ನಾವು ಸಿಕ್ಕಬಾರದು. ಹೊಗಳ್ತೀರ ಹೊಗಳ್ಕಳ್ಳಿ ಅನ್ಬೇಕು, ಬೈತೀರ ಬೈಕಳ್ಳಿ ಅನ್ಬೇಕು. ಇವ್ಯಾವ ಕೂಡ ನನಗೆ ಸಂಬಂಧ ಇಲ್ಲ ಅಂತ ತಾನು ಶುದ್ಧ ಮಾರ್ಗವನ್ನ ಬಿಡಲೇಬಾರದು. ಆದರೆ ತಾನಾಗಿ ದುಷ್ಟರನ್ನ ಕೆಣಕಲಿಕ್ಕೆ ಹೋಗಬಾರದು. ಇವರು ದುಷ್ಟರದರ, ಅಜ್ಞಾನಿಗಳದರ, ಇವರು ಕಿಡಿಗೇಡಿಗಳು ಅದರ ಅಂದ್ರ ಅವ್ರನ್ನ ಕೆಣಕಕ್ಕಾಗ್ಲಿ ಅವ್ರ ಸವಾಸ್ಕ ಹೋಗೋದಾಗ್ಲಿ ಜ್ಞಾನಿಯ ಲಕ್ಷಣ ಅದಲ್ಲ. ತಾನು ಯಾವಾಗ್ಲೂ ತನ್ನ ಜ್ಞಾನ ಸ್ವರೂಪದೊಳಗ ತಾನಿರ್ಬೇಕಾಗ್ತದ. ಆ ವಲಯರೊಡನೆ ಸಂಬಂಧವೇ ಬರಗೊಡಬಾರದು. ಇಲ್ಲಿ ವಲಯರು ಅಂತ ಹೇಳ್ತಾರ ಯಾರಿಗೆ ಅಂತಂದ್ರ ಈ ಪಾರಮಾರ್ಥ ವಿಚಾರವನ್ನ ತಿಳಿಯಲಾರದೆ ಕೇವಲ ಹೊರಗಿನ ವಿಷಯ ವಾಸನೆಗಳು, ಹಣ, ಅಧಿಕಾರ, ನಾನು, ನಂದು ಎಂಬ ಅಹಂಕಾರ ದರ್ಪದಿಂದ ಕೂಡಿರ್ತಕ್ಕಂತಾರಲ್ಲ ಅವ್ರು ವಲಯರು ಅಂತ. ಅಂತ ವಲಯರೊಂದಿಗೆ ಬರಗೊಡಬಾರದು ಅಥವಾ ಅವ್ರ ಜೊತೆಗೆ ವಿಶ್ವಾಸದಿಂದ ಇರತಕ್ಕದ್ದಲ್ಲ. ತನ್ನಲ್ಲಿ ಸಿಡುಕುತನವಿರಬಾರದು. ಜನರು ತನ್ನನ್ನ ಜಗಳ ಕೇಳಿದರೂ ಜಗಳವಾಡಬಾರದು. ಅಂದ್ರ ಅಂತವ್ರು ಏನು ದುಷ್ಟರು ದುರಳರಿರ್ತಾರಲ್ಲ ಅವ್ರ ಸಂಬಂಧದಿಂದ ದೂರ ಇರಬೇಕು. ಮತ್ತ ಅಂತವ್ರ ಜಗಳಕ್ಕ ನಮ್ಮನ್ನ ಆಹ್ವಾನಿಸಿದ್ರು ನಾವು ಜಗಳ ಆಡಬಾರದು. ಎಷ್ಟು ಸಾಧ್ಯನ ಅವರಿಂದ ಅಷ್ಟು ದೂರ ಇರ್ಬೇಕಾಗ್ತದೆ. ಅದು ನಿಜವಾದ ಜ್ಞಾನಿಯ ಲಕ್ಷಣ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತತ್ರಪ್ಪ. ಎಲ್ಲರಿಗೂ ಶರಣಾರ್ಥಿಯಪ್ಪ. ಇನ್ನು ಉಳಿದ ವಿಚಾರವನ್ನ ಮತ್ತೆ ನಾಳೆ ನೋಡೋಣ್ರಿ. ಎಲ್ಲರಿಗೂ ಶರಣಾರ್ಥಿ.